ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. KPSC ಸಿವಿಲ್ ಸ್ಕೂಲ್ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಎರಡು ವಿಷಯದ ಕುರಿತು. ಒಂದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಹೇಗೆ ಓದಬೇಕು ಅಥವಾ ಯಾವ ಸೋರ್ಸ್ನ ರೆಫರ್ ಮಾಡಬೇಕು ಫಾರ್ AE ಎಕ್ಸಾಮ್. ಸೆಕೆಂಡ್ ಒನ್ ಇಸ್ ಫಾರ್ AEE, ಏನು ಎಕ್ಸ್ಟ್ರಾ ಸಿಲೆಬಸ್ ಇದೆ. ಸೊ AEE ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ AE ಎರಡು ಒಟ್ಟಿಗೆ ಪ್ರಿಪ್ರೇಷನ್ನ ನಡೆಸ್ಬೋದಾ ಅಂತ ಎರಡು ವಿಷಯದ ಕುರಿತು ಇವತ್ತು ಮಾತಾಡ್ತಾ ಇರೋದು. ಸೊ ಫಸ್ಟ್ ಒನ್ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇರೋದು, ನೋಡಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಏನಿದೆ ಇದು ನ್ಯೂ ಸಬ್ಜೆಕ್ಟ್ ಅಲ್ಲ. ಫಸ್ಟ್ ಎಲ್ಲ ಸೆಲ್ಫ್ ಸ್ಟಡಿ ಮಾಡುವ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಏನಿದೆ ಇದು ನ್ಯೂ ಸಬ್ಜೆಕ್ಟ್ ಅಲ್ಲ. ಸೊ ಇದೇನಿದೆ ಜನರಲ್ ಸ್ಟಡೀಸಲ್ಲೂ ಇದೆ. ಇದ್ರ ಕುರಿತು ನಾನು ಒಂದು ಪೋಲಲ್ಲೂ ಕೂಡ ಒಂದು ಕ್ವಶನ್ನ ಕೇಳಿದೆ, ಯಾವ ಸಬ್ಜೆಕ್ಟ್ AE JE ಮತ್ತು AEE ಎಲ್ಲದಕ್ಕೂ ಇದೆ ಅಂತ. ಅದರ ಆನ್ಸರ್ ಏನಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನೋಡಿ, AEದಲ್ಲಿ ಪೇಪರ್ 1ಅಲ್ಲೂ ಇದೆ, ಪೇಪರ್ 2ದಲ್ಲೂ ಇದೆ. JEದಲ್ಲಿ ಪೇಪರ್ 1ಅಲ್ಲಿ ಮಾತ್ರ ಇದೆ. AEಯಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡರಲ್ಲೂ ಇದೆ. ಓಕೆ, ಗೊತ್ತಾಯ್ತಲ್ವ? ಈಗ ಸಿಂಪಲ್, ಇದು ಫಸ್ಟ್ ಬೇಸಿಕ್. ಸೆಕೆಂಡ್ ಒನ್ ಏನಂದರೆ ನೋಡಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ ಬೇಕಾದಷ್ಟು ನಿಮಗೆ ನೆಟ್ಟಲ್ಲಿ ಆಗಲಿ ಅಥವಾ ಗೂಗಲಲ್ಲಿ ಆಗಲಿ ಅಥವಾ ಬುಕ್ಸ್ ಇರಲಿ ಅಥವಾ ಯೂಟ್ಯೂಬ್ ಇರಲಿ ಮಟೀರಿಯಲ್ಗಳು ಸಿಗ್ತದೆ. ಬಿಕಾಸ್ ಎನ್ವಿರಾನ್ಮೆಂಟಲ್ ಸ್ಟಡಿ ಎಂಬುದು ಹೊಸ ಸಬ್ಜೆಕ್ಟ್ ಅಲ್ಲ. ಅದರಲ್ಲಿ ಬರೋದು ಸಬ್ಜೆಕ್ಟ್ಸ್ ಲೈಕ್, ಈಗ ನಿಮ್ಗೆ ಹೇಳಬೇಕು ಅಂದರೆ ನೋಡಿ, ಆ್ಯಸಿಡ್ ರೇನ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಥರದ್ದು, ಈಗ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿರಬಹುದು, ಅಥವಾ ಉಕ್ರೇನಲ್ಲಿ ಆಗಿರುವ ಕೆಲವೊಂದು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ರಿಲೇಟೆಡ್ ಇರಬಹುದು, ಅಥವಾ ಬೇರೆ ಬೇರೆ ಥರದ್ದು ಚರ್ನೋಬಿಲ್ ದುರಂತ ಅಂತಾರಲ್ವ, ಅದು ಉಕ್ರೇನಲ್ಲಿ ಆಗಿರೋದು. ಸೊ ಆ ಥರದ್ದೆಲ್ಲ ಸಬ್ಜೆಕ್ಟ್ಸ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಸೊ ಹಾಗಾಗಿ ಅದು ಒಂದು ಜನರಲ್ ಸಬ್ಜೆಕ್ಟ್. ಅದನ್ನು ನೀವು ಈಸಿಲಿ ಪ್ರಿಪ್ರೇಷನ್ ಮಾಡ್ಬೋದು, ಬುಕ್ಸಿಂದಾಗಲಿ ಅಥವಾ ಗೂಗಲಲ್ಲಿ ಟೈಪ್ ಮಾಡಿ. ನಿಮಗೆ ಫಾರ್ ಎಕ್ಸಾಂಪಲ್ ಆ್ಯಸಿಡ್ ರೈನ್ ಬಗ್ಗೆ ಏನೋ ತಿಳ್ಕೊಳ್ಬೇಕು, ಆ್ಯಸಿಡ್ ರೈನ್ ಅಂತ ಟೈಪ್ ಮಾಡಿ, ಆ್ಯಸಿಡ್ ರೈನ್ ಕುರಿತು ಎಲ್ಲ ಬರ್ತದೆ. ಇಲ್ಲದೇ ಇದ್ದರೆ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಆ್ಯಸಿಡ್ ರೈನ್ ಅಂತ. ಸೊ ಲೆಕ್ಚರ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತದೆ. ನಾನು ಸೆಲ್ಫ್ ಸ್ಟಡಿ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಸೊ ಯಾರಿಗೆ ಇದೆಲ್ಲ ಕಷ್ಟ ಆಗ್ತದೆ ಆ್ಯಕ್ಚುಲಿ, ಮತ್ತು ಈ ಟೈಮು ಸೆಲ್ಫ್ ಸ್ಟಡಿ ಮಾಡ್ತಾ ನಾವು ಮಟೀರಿಯಲ್ ಹುಡ್ಕೊಳ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ಆ್ಯಕ್ಚುಲಿ ಇರೋದು ಇನ್ನೂ ಎಕ್ಸಾಮ್ಗೆ 1 or 2 months ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 2 months. ಸೊ ಹಾಗಾಗಿ ನಮ್ಮ ಕ್ಲಾಸಸ್ನ ಕೂಡ ಜಾಯ್ನ್ ಆಗ್ಬೋದು. ಇನ್ ವೆರಿ ಲೆಸ್ ಪ್ರೈಸ್ ವಿ ಆರ್ ಕಂಡಕ್ಟಿಂಗ್ ಕ್ಲಾಸಸ್ ಆ್ಯಂಡ್ ಪ್ರೊವೈಡಿಂಗ್ ಈ ವಿತಿನ್ ನೆಕ್ಸ್ಟ್ ವೀಕ್ ಒಳಗಡೆ ನಾವು ಮಾಕ್ ಟೆಸ್ಟ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನಾವು ಯಾರು ಕ್ಲಾಸಸ್ನ ಜಾಯ್ನ್ ಆಗಿರ್ತಾರೆ ಅವರಿಗೆ ಫ್ರೀಯಾಗಿ ಮಾಕ್ ಟೆಸ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಇರೋದು ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ. ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ಅದೇ ರೀತಿ ಗೂಗಲಲ್ಲಿ ಟೈಪ್ ಮಾಡಿ. ಮೇನ್ ಆಗಿರೋದು ನೋಡಿ, ISO ಸ್ಟ್ಯಾಂಡರ್ಡ್ಸ್ಗಳ ಬಗ್ಗೆ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಈ ಎರಡು ಸಬ್ಜೆಕ್ಟ್ಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ಮತ್ತೊಂದು ಏನಂದರೆ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಏನೂ ಬರಲ್ಲ. ಮ್ಯಾಕ್ಸಿಮಮ್ ಬಂದರೆ 2 to 3 ಕ್ವಶನ್ಸ್ಗಳು ಬರ್ಬೋದು ಫಾರ್ AE ಸಬ್ಜೆಕ್ಟ್. ಯಾಕಂದರೆ ಸಿಲೆಬಸ್ ತುಂಬ ದೊಡ್ಡದಿದೆ, ನಿಯರ್ಲಿ 22 ಸಬ್ಜೆಕ್ಟ್ಸ್ಗಳಿವೆ, ಎಲ್ಲನೂ ಕವರ್ ಮಾಡಬೇಕು ಅವರು. ಹಾಗಾಗಿ ಬಟ್ ಏನಿದೆ, ವಾಟರ್ ಸಪ್ಲೈ, ನೆಕ್ಸ್ಟ್ ಇರೋದು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಮತ್ತು ರೂರಲ್ ಸ್ಯಾನಿಟೇಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಇದರಿಂದ ತುಂಬ ಕ್ವಶನ್ಸ್ಗಳು ಬರ್ತದೆ. ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತೂ ನಿಮಗೆ ಬೇಕಾದಷ್ಟು ನೋಟ್ಸು, ಬೇಕಾದಷ್ಟು ವೀಡಿಯೋಸ್ಗಳು ಅವೈಲೇಬಲ್ ಇರ್ತದೆ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ನೀವು ಯೂಟ್ಯೂಬಲ್ಲಾಗಲಿ ಅಥವಾ ಗೂಗಲಲ್ಲಾಗಲಿ. ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ನಿಮಗೆ ಸ್ವಲ್ಪ ಹೊಸ ಸಬ್ಜೆಕ್ಟು, ಅದಕ್ಕಾಗಿ ISO ಸ್ಟ್ಯಾಂಡರ್ಡ್ಸ್ಗಳಿವೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಟಾಪಿಕ್ ಇದೆ. ಎನ್ವಿರಾನ್ಮೆಂಟಲ್ ಲಾಸ್ ರಿಲೇಟೆಡ್, ಇಂಡಿಯಾದಲ್ಲಿ ಯಾವಾಗ ಬಂತು ಫಸ್ಟ್ ಎನ್ವಿರಾನ್ಮೆಂಟಲ್ ಲಾ, ಅಥವಾ ಕರ್ನಾಟಕದ ಯಾವುದು, ಆ ಥರ ಇಸ್ವಿಗಳಿರ್ತಾವಲ್ವ, ಆ ಥರದಷ್ಟು ನೋಡಿಕೊಂಡ್ರೆ ನೀವು ಸಾಕು, ಸೆಲ್ಫ್ ಸ್ಟಡಿ ಯಾರು ಮಾಡ್ತಾ ಇದ್ದೀರಾ ಅವರು. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ನ ಹೇಳಿಕ್ಕೆ ಬಯಸ್ತಾ ಇರೋದು AEE ಮತ್ತು AE ಒಟ್ಟಿಗೆ ಪ್ರಿಪ್ರೇಷನ್ ಮಾಡ್ಬೋದಾ ಅಂತ ಕೇಳಿದರೆ, ಖಂಡಿತವಾಗಿಯೂ ಒಟ್ಟಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಚಾನ್ಸಸ್ಸು ಇಲ್ಲ. ಸೊ ನೋಡಿ, ನಾವೇನು ಸಜೆಷನ್ ಕೊಡ್ತಾ ಇದ್ದೀನಿ ಈಗ ಫಾರ್ ಅ ಸೆಕೆಂಡ್ ಟಾಪಿಕ್, ದಟ್ಸ್ AEE ಮತ್ತು AE ಒಟ್ಟಿಗೆ ಓದ್ಬೋದಾ ಅಂತ ನಾನೇನು ಹೇಳ್ತೀನಿ, ಅದನ್ನು ನೀವು ಅನಾಲಿಸಿಸ್ ಮಾಡಿ, ನಿಮಗೆ ಕರೆಕ್ಟ್ ಅನಿಸಿದರೆ ನೀವು ಅದನ್ನು ಫಾಲೋ ಮಾಡಿ. ಇಲ್ಲದೇ ಇದ್ದರೆ ನಿಮಗೆ ಯಾವ ಮೆಥಡ್ ಇದೆ ಅದನ್ನು ನೀವು ಫಾಲೋ ಮಾಡಿ. ಒಟ್ಟಿನಲ್ಲಿ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ತೊಗೊಂಡು ಸೆಲೆಕ್ಟ್ ಆದರೆ ಅಷ್ಟೇ ಸಾಕು. ಓಕೆ, ಸೊ ಯಾಕೆ ನಾನು ಆಗಲ್ಲ AEE ಮತ್ತು AE ಎರಡು ಒಟ್ಟಿಗೆ ಪ್ರಿಪ್ರೇಷನ್ ಅಂತ ಹೇಳ್ತಾ ಇದ್ದೇನೆಂದರೆ, ನೋಡಿ, 50% ಸಿಲೆಬಸ್ ಅಷ್ಟೇ AEEದಲ್ಲಿ ಸೇಮ್ ಇರೋದು. ನಾನು ಪೇಪರ್ 2 ಅಷ್ಟೇ ಮಾತಾಡ್ತಾ ಇರೋದು. ಪೇಪರ್ 1 100% ಸೇಮ್ ಇದೆ. ಓಕೆ, ಪೇಪರ್ 2ದಲ್ಲಿ 50% ಅಷ್ಟೇ ಸೇಮ್ ಇರೋದು. ಇನ್ನು ಉಳಿದಿರೋ 50% ಏನಿದೆ, ತುಂಬ ಅಂದರೆ ತುಂಬ ಡೆಪ್ತಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ, ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ,
ಓನ್ಲಿ ನೋಡಿ, ಓನ್ಲಿ ಯಾವುದು ಎನ್ವಿರಾನ್ಮೆಂಟಲ್ ಸಬ್ಜೆಕ್ಟ್ ಅಷ್ಟೇ ಡೆಪ್ತಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ನೀವು ಸರ್ವೇಯಿಂಗ್ ನೋಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೋಡಿ, ನಿಮ್ಗೆ ತೋರಿಸ್ತೇನೆ ನೋಡಿ. ಈಗ ಸರ್ವೇಯಿಂಗ್ ತೋರಿಸ್ತಾ ಇದ್ದೇನೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತೋರಿಸ್ತಾ ಇದ್ದೇನೆ ನೋಡಿ. ಫಸ್ಟು ನೀವು ಇಲ್ಲಿ ನೋಡ್ಬೋದು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅಂತ, TQM ಇದು MTech ಸಬ್ಜೆಕ್ಟ್, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ನಮ್ಮದು ಕೂಡ ಇದೆ MTech, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ಸಬ್ಜೆಕ್ಟು ತುಂಬ ಅಂದರೆ ತುಂಬ ಡೆಪ್ತಲ್ಲಿದೆ. ಇದರಲ್ಲಿ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ಗಳು ಬರ್ತದೆ. ಈ ಸಬ್ಜೆಕ್ಟ್ನ ಕರೆಕ್ಟಾಗಿ ಟೀಚ್ ಮಾಡಬೇಕು ಅಂದರೆ, ಯಾರು ಹೊಸದಾಗಿ ಏನಾದರೂ ಕಲಿಸ್ಬೇಕು ಅಂದರೂ ಕೂಡ 1 ಮಂತ್ ಪ್ರಿಪ್ರೇಷನ್ ಸರ್ಸ್ಗಳಿಗೆ ಬೇಕಾಗ್ತದೆ ಈ ಸಬ್ಜೆಕ್ಟ್ನ ಟೀಚ್ ಮಾಡಲಿಕ್ಕೆ. ಹಾಗಾಗಿ ಇದು ಅಷ್ಟು ಡೆಪ್ತಲ್ಲಿರೋ ಸಬ್ಜೆಕ್ಟ್. ಮತ್ತು ಸೆಕೆಂಡ್ ಒನ್ ನೋಡ್ಬೋದು ನೀವು, ಸೇಫ್ಟಿ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್. ನೆಕ್ಸ್ಟ್ ಇಂಜಿನಿಯರಿಂಗ್ ಎಕನಾಮಿಕ್ಸ್, ಇದು ಕಂಪ್ಲೀಟ್ ಎಕನಾಮಿಕ್ಸ್ ಇದರಲ್ಲಿ ಕವರ್ ಆಗ್ತಾ ಇರೋದು. ಇಂಜಿನಿಯರಿಂಗ್ ಎಕನಾಮಿಕ್ಸಲ್ಲಿ ಇಟ್ಸ್ ನಾಟ್ ಅಬೌಟ್ ಎಕನಾಮಿಕ್ಸ್ ಡಿಫ್ರೆಂಟ್, ಇಂಜಿನಿಯರಿಂಗ್ ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್. ಅದು ಒಂದು ಬ್ರ್ಯಾಂಚ್ ಎಕನಾಮಿಕ್ಸಲ್ಲಿ. ಎಕನಾಮಿಕ್ಸ್ ಅಂದರೆ ಗೊತ್ತಿರ್ಬೋದಲ್ವ ನಿಮಗೆ, ಈಗ BComಲ್ಲೆಲ್ಲ ಇರ್ತದಲ್ವ ಸಬ್ಜೆಕ್ಟು. ಸೊ ಸೇಮ್ ಟು ಸೇಮ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಈ ಸಬ್ಜೆಕ್ಟು ಕೂಡ ನಮಗಿತ್ತು. ಬ್ರೇಕ್ ಇವನ್ ಅನಾಲಿಸಿಸ್ ಎಲ್ಲ ಇಂಜಿನಿಯರಿಂಗ್ ಎಕನಾಮಿಕ್ಸ್ ಕೂಡ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ MTechಲ್ಲಿ ಇತ್ತು. ಈ ಎರಡು ಸಬ್ಜೆಕ್ಟು ಯಾರಾದರೂ ನಿಮ್ಗೆ ಟೀಚ್ ಮಾಡ್ತಾರಂದ್ರೂ ಕೂಡ ಅವರಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ 1 ಮಂತ್ ಆದರೂ ಬೇಕಿದು. ಯಾಕಂದರೆ ಕಂಪ್ಲೀಟ್ MTech ಸಿಲೆಬಸ್ ಇದು, ಅಷ್ಟು ಈಸಿಲಿ ಗೊತ್ತಾಗಲ್ಲ. ಅದೇ ಸಬ್ಜೆಕ್ಟಲ್ಲಿ MTech ಮಾಡಿದವ್ರಿಗೂ ಕೂಡ ಟೀಚ್ ಮಾಡೋದು ಕಷ್ಟ. ಇದು ಡೆಪ್ತಲ್ಲಿರೋ ಸಬ್ಜೆಕ್ಟ್ ಇದು. ಓಕೆ, ಸೊ ಇನ್ನು ನೀವು ಸರ್ವೇಗೆ ಬರ್ಬೋದು. ಸರ್ವೇದಲ್ಲಿ ನೋಡಿ, GIS ನೋಡಿ, ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಒಂದ್ಸಲ ಸಿಲೆಬಸ್ ನೋಡಿ. GIS ಜಿಯೋಗ್ರಫಿಕಲ್ ಪೊಸಿಷನ್ ಸಿಸ್ಟಮ್ ಆ್ಯಂಡ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಏನಿದೆ, GPS ಆ್ಯಂಡ್ GIS, ಇದು ಎರಡೂ ಕೂಡ ಒಂದು ಸಪ್ರೇಟ್ MTech ಸಬ್ಜೆಕ್ಟ್ಸ್ಗಳಿವು. ಇದಕ್ಕೂ ಕೂಡ ಒಂದು MTech ಇದೆ ಸರ್ವೇದಲ್ಲೂ ಕೂಡ. ಬಟ್ ಸರ್ವೆ ಅಂತ MTech ಇಟ್ಟಿಲ್ಲ ಅವರು. ಇದು GIS ರಿಲೇಟೆಡ್ ಗ್ಲೋ ಸಮಥಿಂಗ್ ಇದೆ, ಅದು ಎಕ್ಸಾಕ್ಟ್ ವರ್ಡ್ ಗೊತ್ತಾಗ್ತಾ ಇಲ್ಲ. ಇದು ಈ ಸಬ್ಜೆಕ್ಟು ಸೆಕೆಂಡ್ ಒನ್. ಸೊ ಇದು ಕೂಡ ಡಿಫಿಕಲ್ಟ್ ಆಗ್ತದೆ. ಆಮೇಲೆ ಇದು ನೋಡ್ಬೋದು ನೀವು, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೇಮ್ ಇದೆ ಬಿಡಿ. ನೋಡಿ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಇದು ಎಷ್ಟು ಡೆಪ್ತಲ್ಲಿದೆ. ಅದಾದ ನಂತರ ನೋಡಿ, ಎನ್ವಿರಾನ್ಮೆಂಟಲ್ ಆಡಿಟು ಮತ್ತು EMS ಎನ್ವಿರಾನ್ಮೆಂಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಡೆಪ್ತಲ್ಲಿರೋ ಸಿಲೆಬಸ್ ಒಂದು. ಸೆಕೆಂಡ್ ಒನ್, ಇಂಡಿಯನ್ ಆಥರ್ ಬುಕ್ಗಳಿಲ್ಲ. ಥರ್ಡ್ ಒನ್, ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಯಾವುದೇ ಮಟೀರಿಯಲ್ ಅವೈಲೇಬಲ್ ಇಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಗೆ ಬೇಕಾಗಿರೋದು. ಆ್ಯಂಡ್ ಫೈನಲಿ ಯಾವುದೇ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಕೂಡ ಈ ಸಬ್ಜೆಕ್ಟ್ ಮೇಲೆ ಅವೈಲೇಬಲ್ ಇಲ್ಲ. ಓಕೆ, ಸೊ ಆದ್ದರಿಂದ ಏನಾಗ್ತದೆ, ಯಾವ ಥರ ಕ್ವಶನ್ ಕೇಳ್ತಾರೆ ಇವರು ಅಂತ ಹೇಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, AE ಮತ್ತು JEನ ಕರೆಕ್ಟಾಗಿ ಪ್ರಿಪ್ರೇಷನ್ನ ಮಾಡಿ. ಆಮೇಲೆ ಎಕ್ಸಾಮ್ ಆದ ನಂತರ ಟೈಮ್ ಇರ್ತದೆ AEಗೆ, ಮೇ ಬಿ 1 ವೀಕ್ ಆದ್ರೂ ಟೈಮ್ ಕೊಡ್ಬೋದು ಅವರು, AE ಮತ್ತು AE ಮಿಡ್ಲು. ಯಾಕಂದರೆ ಇದು ಲೇಟ್ ಆಗ್ತದಲ್ವ ಎಕ್ಸಾಮ್ ಫಾರ್ಮ್ ಫಿಲ್ ಆಗ್ಲಿಕ್ಕೆ. ಆ ಟೈಮಲ್ಲಿ ಬೇಕಾದರೆ ಈ ಎಕ್ಸ್ಟ್ರಾ ಸಬ್ಜೆಕ್ಟ್ನ ನೀವು ಟಚ್ ಮಾಡಿ. ಈಗಲೇ ಏನಾದರೂ ಎಕ್ಸ್ಟ್ರಾ ಸಬ್ಜೆಕ್ಟ್ನ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಟು ಪ್ರಿಪೇರ್ ಅದರ್ ಸಬ್ಜೆಕ್ಟ್ಸ್ ಅಂತ ನಮ್ಮ ಒಂದು ಅನಿಸಿಕೆ. ಹಾಗಾಗಿ ಹೇಳ್ತಾ ಇರೋದು, ಸೊ ಕಾನ್ಸಂಟ್ರೇಟ್ ಆನ್ AE ಸಬ್ಜೆಕ್ಟ್ಸ್ ಆ್ಯಂಡ್ JE ಸಬ್ಜೆಕ್ಟ್ಸ್. ಓಕೆ, ಸೊ ಆಫ್ಟರ್ AE ಎಕ್ಸಾಮ್ ನೀವು AE ಕೂಡ ಕಾನ್ಸಂಟ್ರೇಷನ್ ಮಾಡ್ಬೋದು. ಇದು ತುಂಬ ಅಂದರೆ ತುಂಬ ಡೆಪ್ತಲ್ಲಿದೆ. ನಾವು ಏನು ಹೇಳ್ತಾ ಇದ್ದೇನೆ, ನೀವು ಫಾಲೋ ನಿಮ್ಗೆ ಬಿಟ್ಟಿರೋದು, ಮಾಡ್ಬೋದಾ ಮಾಡಬಾರ್ದಾ ಅಂತ ನಮ್ಮ ಸಜೆಷನ್ನ ನಾವು ಕೊಟ್ಟಿದ್ದೇವೆ. ಓಕೆ, ಧನ್ಯವಾದಗಳು.